ನಿಮಗೆ ಬಿಗ್ ಬಾಸ್ ಆಫರ್ ಹೆಂಗೆ ಬಂದಿತ್ತು? ಅಂದರೆ ನೀವು ಬರಬೇಕು, ಆ ಒಂದು ಇನ್ವಿಟೇಷನ್ ಹೆಂಗೆ ಸಿಕ್ಕಿದ್ದು, ಯಾರ ಥ್ರೂಯಿಂದ ಸಿಕ್ತು, ಫಸ್ಟ್ ಕಾಲ್ ಯಾರ್ದು ಬಂತು, ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂತ? ನನಗೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನನಗೆ ನನ್ನ ಫ್ರೆಂಡ್ ಉದಯ್ ಸೂರ್ಯ ಅಂತ, ಸೊ ಅವ್ರು ರೆಫರ್ ಮಾಡಿದ್ರು ನನಗೆ. ಸೊ ಅವರು ಲಾಸ್ಟ್ OTT ಸೀಸನಲ್ಲಿ ಅವರು ಇದ್ದರು. ಸೊ ಹೋಗು ಮಚ್ಚಿ ಮಾಡು ಅಂತೆಲ್ಲ ಹೇಳಿದ್ರು. ಅಟ್ಲೀಸ್ಟ್ ಮುಂಚೆ ಇದ್ದಿದ್ದೆಲ್ಲ ಆಫರ್ಸ್ಗಳನ್ನ ನಾನು ರಿಜೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ, ಆಗಲ್ಲ ನನ್ನ ಕೈಯಲ್ಲಿ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಈ ಸಲ ಅಟ್ಲೀಸ್ಟ್ ವೈಲ್ಡ್ ಕಾರ್ಡ್ ಆಗಾದರೂ ಹೋಗು, ನೀನು ಮಾಡು, ಏನಾದರೂ ಹೋಗ್ಬಿಟ್ಟು ಪ್ರೂವ್ ಮಾಡು ನಿನ್ನ ಅಂತಂದ್ರೆ ನಾನು ಅದಕ್ಕೆ ನೋಡೋಣ ಒಂದು ಸಲ. ಬಟ್ ಆದರೂ ನನ್ನ ಕನ್ಫ್ಯೂಷನ್ ಇತ್ತು ತುಂಬ, ಹೋಗೋದಾ ಬೇಡವಾ ಅಂತ. ಆಮೇಲೆ ಫ್ಯಾಮಿಲಿಯವ್ರನ್ನೆಲ್ಲ ಕೇಳಿದಾಗ ಅವರು ಅದೇ ಅಂದಿದ್ದು, ಈ ರಾಕ್ಷಸಿಗಳ ಜೊತೆ ಆಗತ್ತಾ ನಿನಗೆ, ಬಾಯಿ ಬಡ್ಕಿಗಳ ಜೊತೆ ಆಗತ್ತಾ ನಿನಗೆ ಅಂತ. ನಾನು ಆಗುತ್ತೆ, ಯಾಕಂದರೆ ಆಲ್ರೆಡಿ ಒಂದು ರಿಯಾಲಿಟಿ ಶೋ ಮಾಡ್ಕೊಂಡು ಬಂದಿದ್ದೆ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ಬಟ್ ಬಿಗ್ ಬಾಸ್ ಮನೇಲಿ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅನ್ನೋನ್ ಪರ್ಸನ್ಗಳ ಜೊತೆ ಹೇಗೆ ಮಿಂಗಲ್ ಆಗಬೇಕು, ಈಗ ಆಡಬೇಕು ಗೇಮು, ಅದು ನನಗೆ ಗೊತ್ತಿತ್ತು. ಸೊ ಹೇಗೆ ಹಂಗೆ ಬಿಗ್ ಬಾಸಿಗೆ ಹೋಗಿದ್ದು ನಾನು. ಸೊ ಇನ್ನೊಂದು ವಿಚಾರ, ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಪಡೆದ ತಕ್ಷಣ ನಿಮ್ಮನ್ನು ನೀವು ಬೇಗ ಗುರುತಿಸ್ಕೊಂಡ್ರೆ 3 ವಾರದಲ್ಲಿ ವಿನಯ್ ಗ್ರೂಪಲ್ಲಿ ಇರೋದ್ರಿಂದ. ಸೊ ನಿಮಗದು ಪ್ಲಸ್ಸು ಆಯಿತು ಮೈನಸ್ಸು ಆಯಿತು ಅಂತ ಅನ್ಸುತ್ತಾ? ನನಗೆ ಗೊತ್ತಿಲ್ಲ. ನಾವು ಗ್ರೂಪ್ ಅಂತ ಬಂದರೆ ಸಂಗೀತ ಅವ್ರದ್ದು ಗ್ರೂಪ್ ಇದೆ, ಬಟ್ ದಟ್ಸ್ ಕಾಲ್ಡ್ ಆಸ್ ಫ್ರೆಂಡ್ಶಿಪ್ ಅವ್ರ ಲೆಕ್ಕದಲ್ಲಿ. ಅದೇ ನಮ್ದು 5 ಜನದ್ದು ಫ್ರೆಂಡ್ಶಿಪ್ ಅಂತ ಬಂದಾಗ ಅದು ಗುಂಪು ಅಂತ ಅನ್ಸ್ಕೊಳ್ಳುತ್ತೆ. ನಾನು ಫಸ್ಟ್ ಡೇ ಹೋದಾಗೆಲ್ಲ ನಾನು ವಿನಯ್ ಅವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಫಸ್ಟ್ ಆಫ್ ಆಲ್ ನಾನು ಮೈಂಡ್ಸೆಟ್ ಮಾಡ್ಕೊಂಡು ಹೋಗಿ ಇದು ಕಾರ್ತಿಕ್ ಮೈಟ್ ಬಿ ಮಿಂಗಲ್ ಆಗ್ತಾರೆ, ಸಂಗೀತ ಅವ್ರು ಮಿಂಗಲ್ ಆಗ್ತಾರೆ ಅಂತ. ಬಟ್ ಅಲ್ಲಿ ಹೋದಾಗ ನನ್ನ ಒಪಿನಿಯನ್ ಡೆಫಿನೆಟ್ಲಿ ಚೇಂಜ್ ಆಯಿತು. ಬಿಕಾಸ್ ನಾನು ನೋಡ್ಕೊಂಡು ಆಚೆ ನೋಡಿದಾಗಲೇ ಒಂದು ಒಪಿನಿಯನ್ ಇತ್ತು, ಅಲ್ಲಿ ಹೋದಾಗಲೇ ಇನ್ನೊಂದು ಒಪಿನಿಯನ್ ಇತ್ತು ನನಗೆ. ವಿನಯ್ ಅವ್ರ ಗುಂಪು ಅಂತ ಹೇಳಲ್ಲ ನಾನು, ಬಿಕಾಸ್ ನಮ್ಮ ಕಡೆ ಅಂತ ಇದ್ದಿದ್ದು ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ಸು. ಆ್ಯಂಡ್ ನಾವು ಮಾತಾಡ್ಕೊತಾ ಇದ್ದಿದ್ದು ಎಲ್ಲ ವಿಷಯಗಳು ಲೈಕ್ ಫ್ಯಾಮಿಲೀಸ್ದು ಎಲ್ಲ, ಲೈಕ್ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದಿದ್ದು, ಟಾಸ್ಕ್ಗಿಂತ ಜಾಸ್ತಿ. ಸೊ ಅವ್ರೇನಾದರೂ ಸಂಗೀತ ಅವ್ರದ್ದೇನಾದರೂ ಜಗಳ ಇಡ್ತಿದ್ರೆ ನಾನು ಹೋಗ್ತಾ ಇರಲಿಲ್ಲ ಮಧ್ಯಕ್ಕೆ. ಬಿಕಾಸ್ ನಾನೇ ಮಧ್ಯದಲ್ಲಿ ಬಂದವಳು. ಸೊ ನಾನು ಮಧ್ಯ ಹೋದರೆ ನನಗೆ ಮತ್ತೆ ನನ್ನೇ ಟಾರ್ಗೆಟ್ ಮಾಡಿಬಿಡ್ತಾರೆ ಅಲ್ಲಿ. ಸೊ ಅದಕ್ಕೆ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ನಾನು. ಸೊ ನಿಮಗೆ ಏನು ಅನಿಸುತ್ತೆ, ನೀವು 3 ವಾರ ಇದ್ದಿದ್ದು, ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರಿ, ಟಾಸ್ಕ್ ಆಡಿದ್ರಿ, ಟಾಸ್ಕಲ್ಲಿ ಗುರುತಿಸ್ಕೊಂಡ್ರಿ, ಬಟ್ ನೀವು ಎಡವಿದ್ದಲ್ಲಿ ಇವತ್ತು ಮನೆಯಿಂದ ಹೊರಗಡೆ ಬರೋಕ್ಕೆ ಮೇನ್ ರೀಸನ್ ಏನು ನಿಮ್ಮ ಪ್ರಕಾರ? ನನ್ನ ಮೇನ್ ರೀಸನ್ ಬಂದ್ಬಿಟ್ಟು ಹೋದ ವಾರದ ಟಾಸ್ಕ್ ಅಂತ ಹೇಳ್ತೀನಿ. ಬಿಕಾಸ್ ಫಸ್ಟ್ 2 ವಾರದ ಟಾಸ್ಕ್ ಬಂದು ತುಂಬ ಫಿಸಿಕಲ್ ಆಗಿತ್ತು ಆ್ಯಂಡ್ ಸ್ವಲ್ಪ ಎನರ್ಜಿ ಕೊಟ್ಬಿಟ್ಟು ಮಾಡೋ ಥರ ಇತ್ತು. ಬಟ್ ಹೋದ ವಾರದ ಟಾಸ್ಕು ಅದು ನಂತರ ನನಗೆ ಮಾಡೋ ಅಂಥದ್ದು ಅನ್ನಿಸ್ಲಿಲ್ಲ ನನಗೆ. ಅದು ಸ್ವಲ್ಪ ನನಗೆ ಬೋರಿಂಗ್ ಅಂತ ಅನ್ನಿಸ್ತು. ಟಾಸ್ಕ್ ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ ನನಗೆ ಯಾಕಂದರೆ ನನ್ನ ಸ್ಕೂಲ್ ಲೈಫಲ್ಲಿ ನಾನು ಆ ಥರ ಸೈಲೆಂಟಾಗಿ ಡೀಸೆಂಟಾಗಿದ್ದವಳು. ಸೊ ಅಲ್ಲೂ ಹಂಗೆ ಇದ್ಬಿಟ್ಟೆ ನಾನು, ಅದಕ್ಕೆ ಪನಿಷ್ಮೆಂಟ್ ಸಿಕ್ಕಿದ್ದು. ಸೊ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.